ಆರ್ಥಿಕ ಇಲಾಖೆ, ಕಾನೂನು ಇಲಾಖೆ ಸ್ಪಷ್ಟವಾಗಿ ಹೇಳುತ್ತೆ ಇದು ಏನಿದೆ, ಇದು ಕಾಂಗ್ರೆಸ್ ಭವನ ಟ್ರಸ್ಟ್ ಏನಿದೆ, ಇದಕ್ಕೆ ಹಾಗೆಲ್ಲ ಭೂಮಿಯನ್ನು ಕೊಡೋದಕ್ಕೆ ಬರೋದಿಲ್ಲ. ಕೊಟ್ಟರೂ ಕೂಡ ಒಂದು ವೇಳೆ ಇದು ಸರ್ಕಾರಕ್ಕೆ ನುಕ್ಸಾನ್ ಆಗುತ್ತೆ. ಸಿದ್ದರಾಮಯ್ಯನವ್ರದ್ದು ಹೋಗ್ಬೇಕಾ, ಡಿ ಕೆ ಶಿವಕುಮಾರ್ ಅವ್ರದ್ದು ಹೋಗ್ಬೇಕಾ, ಅಭ್ಯರ್ಥಿ ಸುರೇಶ್ ಅವ್ರದ್ದು ಹೋಗ್ಬೇಕಾ? ಯಾರ್ದು ಹೋಗ್ಬೇಕು? ಸರ್ಕಾರದ್ದು, ಜನಸಾಮಾನ್ಯರದ್ದು, ಸರ್ಕಾರಿ ಭೂಮಿ ತಾನೆ. ಇದು ಕೂಡ ಸರ್ಕಾರಿ ಜಾಗ. ಶಾಲೆ ಕಟ್ತಾ ಇಲ್ಲ, ಆಸ್ಪತ್ರೆ ಕಟ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಜಾಗ ಇಲ್ಲ, ಅನಾಥಾಶ್ರಮ ಇಲ್ಲ, ವೃದ್ಧಾಶ್ರಮ ಇಲ್ಲ. ಕಾಂಗ್ರೆಸ್ ಭವನ ಕಟ್ಟಬೇಕು. ಯಾರ ದುಡ್ಡು? ಲಾಸ್ ಆಗೋದು ಯಾರಿಗೆ? ಸರ್ಕಾರಕ್ಕೆ. ಅವ್ರದ್ದೇನು ಹೋಗಲ್ವಲ್ಲ. ನಿಮ್ಮದೇ ಪಕ್ಷದ ಮುಖಂಡರು ಕಬಳಿಕೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರೇ ಕಬಳಿಕೆ ಮಾಡ್ತಾ ಇದ್ದಾರೆ. ನ್ಯಾಯ ಸಮಾವೇಶವನ್ನ ನೀವು ಮಾಡ್ತಾ ಇದ್ದೀರಾ, ಇಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಮೊದಲನೇ ಎಪಿಸೋಡ್ನಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೆ, ಕಾಂಗ್ರೆಸ್ ಭವನ ಟ್ರಸ್ಟ್ CBT ಯಾವ ರೀತಿಯಾಗಿ ಹೈಕಮಾಂಡ್ನ ಆಣತಿಯ ಮೇರೆಗೆ ಇಡೀ ರಾಜ್ಯಾದ್ಯಂತ ಭೂ ಕಬಳಿಕೆಯನ್ನು ಮಾಡೋದಕ್ಕೆ, ಅದೊಂದು ನೆಪವಾಗಿಟ್ಕೊಂಡು ಭೂ ಕಬಳಿಕೆಯನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡ್ತಾ, ನಿಯಮಗಳನ್ನು ಗಾಳಿಗೆ ತೂರ್ತಾ, ತಾನೇ ಮಾಡಿದಂಥ ಶಾಸನವನ್ನು ರೂಪಿಸಿದಂಥ, ಕಾನೂನನ್ನು ರೂಪಿಸಿದಂಥ ಒಂದು ಆಡಳಿತ ವ್ಯವಸ್ಥೆ ಹೇಗೆ ಅಧಿಕಾರ ಹೊಂದಿದೆ ಅಂತ ಹೇಳಿ ಮನಸೋ ಇಚ್ಛೆ ಭೂಮಿಯನ್ನು ಹೊಡ್ಕೊಳ್ಳೋದಕ್ಕೆ, ಲಪಟಾಯಿಸೋದಕ್ಕೆ, ಕಬಳಿಸೋದಕ್ಕೆ ಹೊರಟಿದೆ ಅನ್ನೋದನ್ನು ಕಳೆದ ಎಪಿಸೋಡ್ನಲ್ಲಿ ಬರೀ ಜಸ್ಟ್ ಇಂಟ್ರಡಕ್ಷನ್ ಮಾಡಿದ್ದೆ. ಈಗ ಈ ಎರಡನೇ ಎಪಿಸೋಡ್ನಲ್ಲಿ ನಿಮಗೆ ಎಳೆಯಾಗಿ ಬಿಚ್ಚಿಡ್ತೀನಿ, ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ನಿಯಮಗಳನ್ನು ಗಾಳಿಗೆ ತೂರಿದೆ ಅಂತ. ಈ ಎರಡನೇ ಎಪಿಸೋಡ್ ಅಲ್ಲ, ಇದರ ನಂತರದಲ್ಲಿ ಮೂರನೇ ಎಪಿಸೋಡ್ ಕೂಡ ಬರುತ್ತೆ. ಅದು ಮಹಾಸರಣಿ. ಸಿದ್ದರಾಮಯ್ಯನವರ ಒಂದು ರೀತಿಯಲ್ಲಿ ಈ ವಂಚನೆಯಲ್ಲಿ ಸಿದ್ದರಾಮಯ್ಯನವರ ಪ್ರತ್ಯಕ್ಷವಾದಂಥ ಪಾರ್ಟಿಸಿಪೇಷನ್ ಯಾವ ರೀತಿ ಇದೆ ಅಂತಲೂ ಹೇಳ್ತೀನಿ. ಈಗ ಈ ಎರಡನೇ ಎಪಿಸೋಡನ್ನು ಒಂದ್ಸರಿ ನಿಮಗೆ ಸ್ಪಷ್ಟವಾಗಿ ಎಲ್ಲೆಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಎಲ್ಲಿ ಡಿಸೆಂಟ್ರಲೈಸೇಷನ್ನು, ಯಾರು ಮಾಡ್ತಾರೆ ಅದನ್ನು? ಸ್ಥಳೀಯ ಸಂಸ್ಥೆಗಳನ್ನು ಗಮನಕ್ಕೆ ತೆಗೆದುಕೊಳ್ಳಲ್ಲ. ನಾನು ಅಲ್ಲಿಂದ ಬಂದಿದ್ದೀನಿ, ಮಂತ್ರಿ ನಾನು ಹೇಳಿದ್ದನ್ನು ಮಾಡಪ್ಪ, ಅಷ್ಟೇ. ಅವರೇನು ಮಾಡ್ತಾರೆ ಸರ್, ಇದರಿಂದ ಕೋಟಿಗಟ್ಟಲೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅಂತ ವರದಿ ಕೊಡ್ತಾರೆ. ಅರ್ಬನ್ ನಗರಾಭಿವೃದ್ಧಿ ಇಲಾಖೆ, ಆರ್ಥಿಕ ಇಲಾಖೆ, ಕಾನೂನು ಇಲಾಖೆಯವರು. ಇದು ಫೀಸಿಬಲ್ ಅಲ್ಲ. ಆರ್ಥಿಕ ಇಲಾಖೆ, ಕಾನೂನು ಇಲಾಖೆ ಸ್ಪಷ್ಟವಾಗಿ ಹೇಳುತ್ತೆ ಇದು ಏನಿದೆ, ಇದು ಕಾಂಗ್ರೆಸ್ ಭವನ ಟ್ರಸ್ಟ್ ಏನಿದೆ, ಇದಕ್ಕೆ ಹಾಗೆಲ್ಲ ಭೂಮಿಯನ್ನು ಕೊಡೋದಕ್ಕೆ ಬರೋದಿಲ್ಲ. ಕೊಟ್ಟರೂ ಕೂಡ ಒಂದು ವೇಳೆ ಇದು ಸರ್ಕಾರಕ್ಕೆ ನುಕ್ಸಾನ್ ಆಗುತ್ತೆ. ಆಗುತ್ತೆ. ಸಿದ್ದರಾಮಯ್ಯನವ್ರದ್ದು ಹೋಗ್ಬೇಕಾ, ಡಿ ಕೆ ಶಿವಕುಮಾರ್ ಅವ್ರದ್ದು ಹೋಗ್ಬೇಕಾ, ಅಭ್ಯರ್ಥಿ ಸುರೇಶ್ ಅವ್ರದ್ದು ಹೋಗ್ಬೇಕಾ? ಯಾರ್ದು ಹೋಗಬೇಕು? ಸರ್ಕಾರದ್ದು, ಜನಸಾಮಾನ್ಯರದ್ದು, ಸರ್ಕಾರಿ ಭೂಮಿ ತಾನೇ ಇರೋದೇ ನಮಗೆ ಉಡಾಯಿಸೋಕ್ಕೆ. ಅದನ್ನು ನಮ್ಮ ಸ್ವಾರ್ಥಕ್ಕೆ, ನಮ್ಮ ಹಿತಾಸಕ್ತಿಗೆ ಬಳಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಅದನ್ನೆಲ್ಲ ಪ್ರಶ್ನೆ ಮಾಡಂಗಿಲ್ಲ ನೀವು ಜನಸಾಮಾನ್ಯರು. ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು, ಜನ ಗಮನಿಸಬೇಕು, ಅರ್ಥ ಮಾಡ್ಕೊಳ್ಬೇಕು, ಎಚ್ಚೆತ್ಕೊಳ್ಬೇಕು ಅಂತ. ಸೊ ನಾನು ಚಿಕ್ಕಬಳ್ಳಾಪುರದ್ದು ಹೇಳಿದ್ದೆ, ಫ್ರೀಯಾಗಿ ಕೊಡಿ ಅಂತ. ಅಲ್ಲಿ ಇನ್ನು ನಿಮಗೆ ಕೊಪ್ಪಳದ್ದು ಒಂದು ನನ್ನ ಹತ್ರ ಕೊಪ್ಪಳದ್ದು ಕೂಡ ಇದೆ. ಈ ಕಾಂಗ್ರೆಸ್ ಭವನ ಟ್ರಸ್ಟ್ ಏನು ಮಾಡುತ್ತೆ, ಕೊಪ್ಪಳದಲ್ಲೂ ಕೂಡ ಒಂದು ನಿವೇಶನವನ್ನು ನಗರದಲ್ಲಿ ಅದು ಇವತ್ತಿನ ಮಾರ್ಕೆಟ್ ಬೆಲೆ, ಅಂದರೆ ಸರ್ಕಾರಿ, ಅಂದರೆ ಏನು ನಾವು ಸರ್ಕಾರಿ ಮಾರುಕಟ್ಟೆಯ ಬೆಲೆ, ಅದರ ಬೆಲೆ 1,31,00,000 ರೂಪಾಯಿ ಇದೆ. 1,31,00,000 ರೂಪಾಯಿ ಬೆಲೆ ಬಾಳುವಂತಹ CA ನಿವೇಶನ, CA ಸೈಟ್. ಈ CA ಸೈಟನ್ನು ಕೇವಲ 13,19,000 ರೂಪಾಯಿಗೆ ರಿಯಾಯಿತಿ ದರದಲ್ಲಿ, ಅಂದರೆ ಇದು ಥ್ರೋವೇ ಪ್ರೈಸ್ ಅಂತ ಕರೀತಾರೆ, ಚಿಲ್ಲರೆ ಪ್ರೈಸ್, ಚಿಲ್ಲರೆ ಲೆಕ್ಕಾಚಾರದಲ್ಲಿ ನಾನು SR ವ್ಯಾಲ್ಯೂ ಅಂತ ಏನು ಕರಿತೀವಿ, ಅದರ ರೇಟೇ 1,31,00,000 ಇರುವಂಥದ್ದು. ಅಂಥ ನಿವೇಶನವನ್ನು CA ಸೈಟನ್ನು ಕೊಪ್ಪಳದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ನೀವು ಡಿಸ್ಕೌಂಟ್ ಪ್ರೈಸಲ್ಲಿ, ಥ್ರೋವೇ ಪ್ರೈಸಲ್ಲಿ ನಮಗೆ 13,19,000 ರೂಪಾಯಿ ಕೊಡಿ ಅಂತ ಕೇಳುತ್ತೆ. ಸೊ ಇದನ್ನು ಮಾಡಿ ನಗರಾಭಿವೃದ್ಧಿ ಇಲಾಖೆ ಇದು ಒಂದು ಸಚಿವ ಸಂಪುಟಕ್ಕೆ ಕಡತವನ್ನು ಕೂಡ ಮಂಡಿಸುತ್ತೆ. ನಗರಾಭಿವೃದ್ಧಿ ಇಲಾಖೆಯ ಕಡೆಯಿಂದ ಸಚಿವ ಸಂಪುಟಕ್ಕೆ ಕಡತವನ್ನು ಕೂಡ ಮಂಡಿಸುತ್ತೆ. ಈ ಸಚಿವ ಸಂಪುಟಕ್ಕೆ ಈ ಮಂಡಿಸಿರೋ ಕಡತ ದಿ ಫೈಲ್ಗೂ ಕೂಡ ಲಭ್ಯವಾಗಿದೆ. ಹಾಗಾಗಿ ನಾವು ದಿ ಫೈಲ್ ದಾಖಲೆ ಸಮೇತ ಈ ವಿಚಾರವನ್ನು
ಜನರ ಮುಂದೆ ಇಡ್ತಿರುವಂಥದ್ದು. ಆಕ್ಚುಲಿ ಈ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ನಿಯಮದ ಪ್ರಕಾರ ಅಂದರೆ ನಾಗರಿಕ ಸೌಲಭ್ಯ ಮತ್ತು ನಿವೇಶನ ಹಂಚಿಕೆ ನಿಯಮಗಳನ್ನು ಮಾಡಿದ್ದಾರೆ. ಈ ನಿಯಮಗಳ ಅಡಿಯಲ್ಲಿ ಅದು ಹೇಳುತ್ತೆ ಸರ್, ಏನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಯಮಗಳು ಏನು ಹೇಳ್ತವೆ ಅಂದರೆ, ಈ ಕಾಂಗ್ರೆಸ್ ಭವನ ಟ್ರಸ್ಟಿಗೆ ಹಾಗೆಲ್ಲ ನಾವು ಕೊಡೋದಕ್ಕೆ ಬರೋದಿಲ್ಲ, ಒಂದು ಖಾಸಗಿ ಸಂಸ್ಥೆಗೆ ಕೊಡೋದಕ್ಕೆ ಈ ನಿಯಮದಲ್ಲಿ ಅವಕಾಶವೇ ಇಲ್ಲ, ಹೇಗೆ ಕೊಡೋಕ್ಕಾಗತ್ತೆ ಅಂತ ಒಂದು ಸಣ್ಣ ತಕರಾರು, ಒಂದು ಆಕ್ಷೇಪವನ್ನು ಸಹಜವಾಗಿ ಮಾಡ್ತಾರೆ, ಅಧಿಕಾರಿ ವರ್ಗದಲ್ಲಿ ಮಾಡ್ತಾರೆ. ಆದರೆ ಭೈರ್ತಿ ಸುರೇಶ್ ಅವರು ಅದು ಯಾವ ರೀತಿಯಾಗಿ ಅವ್ರು ಆರ್ಡ್ರ್ ಮಾಡ್ತಾರೆ ಅಂದರೆ, ಇದನ್ನೇ ತುಘಲಕ್ ದರ್ಬಾರ್ ಅಂತ ಹೇಳುವಂಥದ್ದು, ಇದನ್ನೇ ಸ್ವಾಯತ್ತಾಸಕ್ತಿಗೋಸ್ಕರ ಯಾರನ್ನು ಬೇಕಾದರೂ ಯಾವ ನಿಯಮಗಳನ್ನು ಬೇಕಾದರೂ ಇವರು ಉಲ್ಲಂಘನೆ ಮಾಡ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಜನ ಅಂತ ಹೇಳ್ತಿರುವಂಥದ್ದು. ಅವ್ರೇನು ಕೊಡ್ರಿ ನಿಮಗೆ ಯಾಕೆ, ನಾವು ನೋಡ್ಕೊಳ್ತೀವಿ ನೀವು ಮಾಡಿ ಅಂತ. ಅದೀಗ ಕಡತ ಮಂಡಿಸಿದ್ದಾರೆ, ಮಂಜೂರಾಗಿದೆ, ಹೋಯಿತು. ಸರ್ಕಾರಕ್ಕೆ ನುಕ್ಸಾನ್ ಆಗಿದ್ದು ಬಹುತೇಕ 1 ಕೋಟಿ ಚಿಲ್ಲರೆ, 1,20,00,000ವರೆಗೂ ಲಾಸ್ ಆಗಿದೆ ಅಂತ ವರದಿನೂ ಕೂಡ ಕೊಟ್ಟಾಗಿದೆ. ಯಾರ್ದು ಹೋಗಬೇಕು ಗಂಟು? ಸಿದ್ದರಾಮಯ್ಯನವ್ರದ, ಡಿ ಕೆ ಶಿವಕುಮಾರ್ ಅವರದ್ದ, ಯಾರ್ದು ಹೋಗಬೇಕು? ಅಷ್ಟು ಬಡತನ ಇದೆಯಾ ಕಾಂಗ್ರೆಸ್ ಪಕ್ಷಕ್ಕೆ? ಸೊ ಆ ಕಾರಣಕ್ಕೆ ನಾನು ಹಿನ್ನೆಲೆ ಹೇಳಿದ್ದು, ದೇಶದ ಏಕೈಕ ಶ್ರೀಮಂತ ಪಕ್ಷ, ಸುದೀರ್ಘವಾಗಿ ಬಾಳಿರುವಂಥ ಪಕ್ಷ ಈ ಸ್ಥಿತಿಗೆ ಬಂದು ತಲುಪಿದೆ. ಸೊ ಚಿಕ್ಕಬಳ್ಳಾಪುರ ಆಯಿತು, ದೊಡ್ಡಬಳ್ಳಾಪುರದನ್ನು ಕೊಟ್ಟಿದ್ದಾರೆ, ಆ ಕಡೆ ಕೊಪ್ಪಳದಲ್ಲೂ ಕೂಡ ಲಾಸ್ ಆಗಿದೆ ಸರ್ಕಾರಕ್ಕೆ. ಈ ನಡುವೆ ತುಮಕೂರಿಗೂ ಕೊಟ್ಟಿದ್ದಾರೆ. ತುಮಕೂರು, ಉಡುಪಿ, ಕಾರ್ಕಳ, ನೀವು ಏನೇ ನೀವು ಯಾವ್ದಾರ ಜಿಲ್ಲೆ ಕೇಳಿ 100 ಕಡೆ ಅವರು ಸ್ಥಾಪನೆ ಮಾಡಬೇಕಲ್ಲ ಈಗ ಅರ್ಜೆಂಟಾಗಿ, ಹೈಕಮಾಂಡ್ನ ಮೆಚ್ಚಿಸಬೇಕು. 100 ಕಡೆ ನಾವು ನಮ್ಮದೇ ಆದ ಸ್ವಂತ ಸ್ಥಳವನ್ನು ನಾವು ಹೊಂದಿದ್ದೀವಿ ಅಂತ ಈಗ ಅವರು ಹೈಕಮಾಂಡ್ಗೆ ಒಂದು ವರದಿಯನ್ನು ಕೂಡ ಕೊಡಬೇಕಲ್ಲ. ಸೊ ತುಮಕೂರಲ್ಲೂ ಕೂಡ ತುಮಕೂರ್ದು ನಿಮಗೆ ನಮ್ಮ ಹತ್ರ ದಾಖಲೆ ಇದ್ದಾವೆ, ತುಮಕೂರ್ದು ಕೂಡ ಹೇಳ್ಬಿಡ್ತೀನಿ ನೋಡಿ. ತುಮಕೂರು ಮಹಾನಗರ ಪಾಲಿಕೆಯ ಮಾಲೀಕತ್ವದ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಕಸಬಾ ದಕ್ಷಿಣ ಹೋಬಳಿ ಮರಳೂರು ಗ್ರಾಮದ ಸರ್ವೆ ನಂಬರ್ 87/2ರಲ್ಲಿನ 2 ಎಕರೆ ಜಾಗವನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು ಇವರಿಗೆ ಮಂಜೂರು ಮಾಡುವ ಬಗ್ಗೆ. ಎಷ್ಟು ಎಕರೆ? ತುಮಕೂರು. ನೆಕ್ಸ್ಟ್ ಅದು ಸ್ಮಾರ್ಟ್ ಸಿಟಿ ತುಮಕೂರು, ಗೊತ್ತು ಬೆಂಗಳೂರು ಪಕ್ಕದ್ದೇ ಅಲ್ವಾ ತುಮಕೂರಲ್ಲಿ, ಅಲ್ಲೆಲ್ಲ 30-40 60-40 ಈ 100/100 ಎಲ್ಲ ಚಿಲ್ಲರೆ ಎಲ್ಲ ನಡೆಯಲ್ಲ, ಹೊಡ್ಕೊಂಡ್ರೆ 2 ಎಕರೆನೇ ಹೊಡ್ಕೋಬೇಕು ಅಂತೇಳಿ 2 ಎಕರೆ ಜಾಗವನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು ಇವರಿಗೆ ಮಂಜೂರು ಮಾಡುವ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಇವರ ನಡವಳಿಯ ಸಂಖ್ಯೆ. ಸೊ ಇದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಬಡವರು, ತುಮಕೂರಲ್ಲಿ ಅವರಂಥ ಬಡವರು, ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ ಬಡವರು, ಅವ್ರಿಗೆ 2 ಎಕರೆ ಜಾಗ ಕೊಡೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಕೆ ಎನ್ ರಾಜಣ್ಣ ಇದ್ದಾರೆ, ಇದ್ರು ಮೊನ್ನೆವರೆಗೂ ಇದ್ರು ಅವರು, ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಕೆ ಎನ್ ರಾಜಣ್ಣ ಇದ್ದರು, ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅವರು. ಟಿ ಬಿ ಜಯಚಂದ್ರ ಪಾಪ ಅವರೆಲ್ಲ ಬಡವರು. ಹೀಗೆ ತುಮಕೂರಲ್ಲಿ ಒಂದು ದಂಡೆ ಇದೆ, ಶ್ರೀಮಂತರ ದಂಡಿದೆ. ಆದರೆ ಇಲ್ಲಿ ನೋಡಿ ಬಡತನ, ಸರ್ಕಾರದ ಜಾಗನೇ ಬೇಕು, 2 ಎಕರೆ ಜಾಗ ಬೇಕು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋದಕ್ಕೆ ತುಮಕೂರಲ್ಲಿ. ದುರಂತ ಅನ್ಸಲ್ವಾ? ಅದಕ್ಕೆ ಹೇಳೋದು ಪದೇ ಪದೇ ಜನ ಗಮನಿಸಬೇಕು, ಅರ್ಥ ಮಾಡ್ಕೊಳ್ಬೇಕು, ಎಚ್ಚೆತ್ಕೊಳ್ಬೇಕು ಅಂತ. ಮತ್ತೆ ನಿಮಗೆ ತುಮಕೂರ್ದು ಇದೆಯಲ್ಲ, ಇದು ಲಿಟಿಗೇಷನ್ ಪ್ರಾಪರ್ಟಿ, ಲಿಟಿಗೇಷನ್ನಲ್ಲಿದೆ. ಇದು ಸರ್ಕಾರ ಮತ್ತು ಇನ್ಯಾರೋ ನಡುವೆ ಲಿಟಿಗೇಷನ್ನಲ್ಲಿದೆ. ಆ ಲಿಟಿಗೇಷನ್ ಪ್ರಾಪರ್ಟಿ ಹೆಂಗೂ ಲಿಟಿಗೇಷನ್ನಲ್ಲಿದೆ. ಸರ್ಕಾರ ಮನಸ್ಸು ಮಾಡಿದರೆ ಈ ಲಿಟಿಗೇಷನನ್ನು ತೆಗೆಯುವಂಥದ್ದು ಯಾವ ಲೆಕ್ಕ? ಹೇಳಕ್ಕೆ ಲಿಟಿಗೇಷನ್ ಅಂತ ಹೇಳ್ತಾ ಇರುವಂಥದ್ದು ಅಷ್ಟೇ. ಸರ್ಕಾರ ಮನಸ್ಸು ಮಾಡಿದರೆ ಲಿಟಿಗೇಷನ್ ಅನ್ನೋ ಏನೋ ಪ್ರಶ್ನೆನಲ್ಲ, ಒಟ್ಟೆಲ್ಲ ಸರ್ಕಾರಿ ಜಾಗನೇ. 2 ಎಕರೆ ಮಂಜೂರು ಮಾಡಿ ಅಂತ ಏನು ಕಡತವನ್ನು ಮಂಡಿಸಿದ್ದಾರೆ, ಇದು ಕೂಡ ಸರ್ಕಾರಿ ಜಾಗ. ಶಾಲೆ ಕಟ್ತಾ ಇಲ್ಲ, ಆಸ್ಪತ್ರೆ ಕಟ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಜಾಗ ಇಲ್ಲ, ಅನಾಥಾಶ್ರಮ ಇಲ್ಲ, ವೃದ್ಧಾಶ್ರಮ ಇಲ್ಲ. ಕಾಂಗ್ರೆಸ್ ಭವನ ಕಟ್ಟಬೇಕು 2 ಎಕರೆ ಜಾಗದಲ್ಲಿ. ಕಾಂಗ್ರೆಸ್ ಭವನವನ್ನು ಅರ್ಜೆಂಟಾಗಿ ತುಮಕೂರಲ್ಲಿ ಎಲ್ಲ ನಿರ್ಗತಿಕರು, ಜಿ ಪರಮೇಶ್ವರ್ ಎಲ್ಲ ಸೇರಿ ನಿರ್ಗತಿಕರಿದ್ದಾರೆ, ಕಾಂಗ್ರೆಸ್ನ ಶ್ರೀಮಂತರಿಲ್ಲ ಅಲ್ಲಿ. ಈ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ದುಡ್ಡಿಲ್ಲ. 1341 ಕೋಟಿ ರೂಪಾಯಿ, 51 ಕೋಟಿ ರೂಪಾಯಿ ಏನೋ ಆ ದೇಣಿಗೆ ಬಂದಿದ್ದಾರೆ, ಅದನ್ನು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಷ್ಟೆಲ್ಲ ಇದ್ದರೂ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ 2 ಎಕರೆನ ಸರ್ಕಾರದ ಕಡೆಯಿಂದನೇ ಮಂಜೂರು ಮಾಡಿಸ್ಕೊಳ್ಬೇಕು. ಯಾರು ದುಡ್ಡು? ಲಾಸ್ ಆಗೋದು ಯಾರಿಗೆ? ಸರ್ಕಾರಕ್ಕೆ. ಅವ್ರದ್ದೇನು ಹೋಗಲ್ವಲ್ಲ. ಸೊ ಚಿಕ್ಕಬಳ್ಳಾಪುರ ಆಯಿತು, ತುಮಕೂರು ಆಯಿತು, ಕೊಪ್ಪಳ ಆಯಿತು, ಉಡುಪಿಯ ಕಾರ್ಕಳದಲ್ಲೂ ಕೂಡ ಕ್ಯಾಬಿನೆಟ್ ಅಪ್ರೂವಲ್ ಆಗಿಬಿಟ್ಟಿದೆ ಆಲ್ರೆಡಿ. ಎಷ್ಟು ಗುಂಟೆ ಅಲ್ಲಿ? 6 ಎಕರೆ 72 ಗುಂಟೆಗಳನ್ನು 6 ಎಕರೆ 72 ಗುಂಟೆ ಇರೋ ಜಾಗದಲ್ಲಿ ಇವರು ಸೈಟನ್ನು ಕೇಳಿದ್ದಾರೆ, ಜಾಗವನ್ನು ಕೇಳಿದ್ದಾರೆ. ಅದು ಆಲ್ರೆಡಿ ಅಪ್ರೂವಲ್ ಆಗಿದೆ. ಉಡುಪಿ ಕಾರ್ಕಳದಲ್ಲಿ ಅಪ್ರೂವಲ್ ಆಗಿದೆ. ಸೊ ಹೇಳಿದೆ, ಈಗ ಚಿಕ್ಕಬಳ್ಳಾಪುರ ಆಯಿತು, ಕೊಪ್ಪಳ ಆಯಿತು, ಉಡುಪಿ ಕಾರ್ಕಳ ಆಯಿತು, ತುಮಕೂರು ಆಯಿತು, ದೊಡ್ಡಬಳ್ಳಾಪುರದಲ್ಲೂ ಕೂಡ 24 ಗುಂಟೆ ಜಮೀನು ಕೇಳಿರುವಂಥದ್ದು, 24 ಗುಂಟೆ ಜಮೀನನ್ನು ಕೇಳಿರುವಂಥದ್ದು.
ಇದೆಲ್ಲದರ ನಡುವೆ ಈ ಪೌರಾಡಳಿತ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಇದು ಆಲ್ರೆಡಿ ಸ್ಟೋರಿ ಬಂದಿದೆ, ಸ್ಟೋರಿ ಆಗಿದೆ ಇದೆಲ್ಲವೂ ಕೂಡ. ಅಂದರೆ ಕೆಲವರಿಗೆ ಗೊತ್ತಿರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಈ ಇಲಾಖೆ ಅಂದರೆ ಪೌರಾಡಳಿತ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂಥ ವ್ಯಾಪ್ತಿಯಲ್ಲಿ 25 ನಿವೇಶನವನ್ನು ಮಂಜೂರು ಮಾಡಬೇಕು ಅಂತ ಪೌರಾಡಳಿತದ ಮಂತ್ರಿ ರಹೀಂ ಖಾನ್ ಅವರ ಕುತ್ತಿಗೆ ಹಿಡ್ಕೊಂಡು ಕೂತಿದ್ದಾರೆ ಡಿ ಕೆ ಶಿವಕುಮಾರ್. 25 ನಿವೇಶನಗಳನ್ನು ಪೌರಾಡಳಿತ ಇಲಾಖೆಯ ಅಧೀನದಲ್ಲಿರುವಂತಹ ಆಸ್ತಿಯನ್ನು ನೀವು 25 ನಿವೇಶನಗಳನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಕೊಡಬೇಕು ಅಂತ ಹೇಳಿ ರಹೀಂ ಖಾನ್ ಅವರ ಕುತ್ತಿಗೆ ಮೇಲೆ ಕೂತಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಅಂದರೆ ಎಲ್ಲಿಗೆ ಹೋಗ್ತಾ ಇದೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್? ಬಹಳ ಬಡವರು, ಮನಸ್ಸು ಮಾಡಿದರೆ 100 ಸೈಟನ್ನು ಒಬ್ಬರೇ ಕೊಡ್ಬೋದೇನೋ. ಆದರೆ ಯಾರು ಅಂದರೆ ಸರ್ಕಾರ ದುಡ್ಡು ಹುಚ್ಚು ಅದೇನೋ ಗಾದೆ ಇದೆಯಲ್ಲ, ಹುಚ್ಚಿನ ಮದುವೆಯಲ್ಲಿ ಉಂಡನೆ ಜಾಣ ಅಂತ, ಹಂಗೆ ಮಾಡೋಕೆ ಹೊರಟಿದಾರ? ಆಶ್ಚರ್ಯ ಆಗುತ್ತೆ. ಓಕೆ, ನನಗೆ ಆಶ್ಚರ್ಯ ಯಾಕೆ ಅನಿಸುತ್ತೆ ಅಂದರೆ ಇವ್ರು ಹಾಕ್ಕೊಡ್ತಾ ಇರುವಂಥ ಒಂದು ಈ ಮಾದರಿ ಇದೆಯಲ್ಲ, ಈ ಮಾದರಿ ಎಲ್ಲಿಗೆ ಹೋಗಿ ತಲುಪುತ್ತೆ? ಸರ್ಕಾರಿ ಜಾಗ, ಸರ್ಕಾರದ ಮೂಲ ಸೌಕರ್ಯ ಸ್ಥಾಪನೆಗೋಸ್ಕರ ಇರುವಂತಹ ಜಾಗಗಳನ್ನು ನೀವು ಹೀಗೆ ಮಾಡ್ತಾ ಹೋದರೆ ಕೊಡ್ತೀರಾ ನೀವು ಅವ್ರಿಗೆಲ್ಲವ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಕೇಳ್ತಾರಲ್ವ ಅವರು ನಾಳೆ ದಿನ ನಿಮ್ಮನ್ನು? ಪರಿಜ್ಞಾನ ಇರಬೇಕಲ್ವಾ? ನಾವು ಯಾವ ಮಾಡಲನ್ನು ನಾವು ಸೆಟ್ ಮಾಡ್ತಾ ಇದ್ದೀವಿ, ನಾವೊಬ್ಬರು ಕಾನೂನು ಕಾಪಾಡೋರಾಗಿ ಕಾನೂನು ಭಂಜಕರಾಗ್ತಾ ಇದ್ದೀವರಲ್ಲ ಅನ್ನೋ ಪರಿಜ್ಞಾನ, ವಿವೇಚನೆ ಬರಬೇಕಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಸೊ ಲಕ್ಕಿಲಿ ನಿಮಗೆ ನೋಡಿ, RDPR ಇಲಾಖೆಯವರೊಬ್ಬರೇ ಜನರು ಗಮನಿಸಬೇಕು. RDPR ಇಲಾಖೆಯವರು ರಿಜೆಕ್ಟ್ ಮಾಡಿದ್ದಾರೆ. ಆದರೆ ಗ್ರಾಮ ಪಂಚಾಯತಿ ಕಡೆಯಿಂದನೂ, ಗ್ರಾಮ ಪಂಚಾಯತಿಲಿರೋ ಜಾಗನೂ ಕೂಡ ನಮಗೆ ಬೇಕು ಅಂತ ಇವರೇನು ಅಪ್ಲಿಕೇಶನನ್ನು ಕೊಟ್ಟಿದ್ದು ಕಾಂಗ್ರೆಸ್ ಭವನ ಟ್ರಸ್ಟ್ ಮೂಲಕ, ಆ RDPR ಇಲಾಖೆ ಸ್ಪಷ್ಟವಾಗಿ ಹೇಳಿದೆ, ಇಲ್ಲ, ಇದು ಕಾಂಗ್ರೆಸ್ ಭವನ ಟ್ರಸ್ಟು ಯಾವ ಕಾಯ್ದೆಯ ಅಡಿಯಲ್ಲಿ ನೋಂದಣಿಯಾಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಕಾಂಗ್ರೆಸ್ ಭವನ ಟ್ರಸ್ಟ್ ಅದಷ್ಟು ನಮ್ಮ ಹತ್ರ ಕಾಪಿ ಇದೆ, ಅದರ ಉದ್ದೇಶ, ಮೂಲೋದ್ದೇಶ ಏನು ಎತ್ತ ಅಂತೇಳಿ ಇದಿಷ್ಟು ಕಾಂಗ್ರೆಸ್ ಭವನ ಟ್ರಸ್ಟ್ ನಿಮಗೆ ಕಾಣ್ತಿದೆ ನೀಟಾಗೆ. ಈ ಕಾಂಗ್ರೆಸ್ ಭವನ ಟ್ರಸ್ಟು ಯಾವ ಕಾಯ್ದೆ ಅಡಿಯಲ್ಲಿ ಇದು ರಿಜಿಸ್ಟರ್ ಆಗಿದೆ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದೊಂದು ಖಾಸಗಿ ಸಂಸ್ಥೆ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ನಿವೇಶನಗಳನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅದರ ಕಾಪಿನೂ ಕೂಡ ಇದೆ. RDPR ಇಲಾಖೆ ಆ ಧೈರ್ಯ ಮಾಡಿದೆ, ಕೊಡಕ್ಕೆ ಬರೋದಿಲ್ಲ ಅಂತ. ನಾವು ಏನಿದ್ರು ಇದನ್ನು ಕೊಡಬೇಕಾದ್ರೆ ಒಂದು ಶಾಲೆ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ನೋಡಿ. ಇಲ್ಲಿ ಸ್ವೀಕೃತ ಪ್ರಸ್ತಾವನೆಯಲ್ಲಿ ನಾಗರಿಕ ಸೌಲಭ್ಯಗಳ ಅವಶ್ಯಕತೆಗಳಿಗೆ ಕಾಯ್ದಿರಿಸಿಕೊಂಡ ನಿವೇಶನವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೀಡಲು ಅನುಮೋದನೆ ನೀಡುವಂತೆ ಕೋರಿರ್ತೀರಾ. ಆದರೆ ಸರ್ಕಾರ ಆದೇಶಕ್ಕೆ ಮಾರ್ಗಸೂಚಿಗಳಲ್ಲಿ ವಿವರಿಸಿರುವ ಸಂದರ್ಭಗಳಲ್ಲಿ ಮಾತ್ರವೇ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂತೆ ಆದೇಶಿಸಲಾಗಿದೆ ಅಂತ ಹೇಳುತ್ತೆ. ಒಂದು ನಿಮಿಷ, ಇಲ್ಲಿ ಮುಂದೆ ನೋಡಿ, ಸ್ಪಷ್ಟವಾಗಿ ಒಂದೇ ಮಾತಲ್ಲಿ ಇದು ರಿಜೆಕ್ಟ್ ಮಾಡಿದೆ. ಏನಂತ ಹೇಳಿದೆ? ದಿ ಪ್ರಪೋಸಲ್ ಕೆನಾಟ್ ಬಿ ಅಗ್ರೀಡ್ ಟು ಅಂಡರ್ ದ ರೂಲ್ಸ್, ಹೆನ್ಸ್ ಇಟ್ ಮೇ ಬಿ ರಿಜೆಕ್ಟೆಡ್. ಸ್ಪಷ್ಟವಾಗಿ ಏನು ಪ್ರಪೋಸಲ್ ಅನ್ನು ಕೊಟ್ಟಿದ್ದಾರೆ RDPR ಇಲಾಖೆಗೆ, ನಮಗೊಂದು ಕಾಂಗ್ರೆಸ್ ಭವನಕ್ಕೆ ಜಾಗ ಬೇಕು ಅಂತ ಹೇಳಿ ಸ್ಪಷ್ಟವಾಗಿ ರಿಜೆಕ್ಟ್ ಮಾಡಿದೆ. ದಿ ಪ್ರಪೋಸಲ್ ಕೆನಾಟ್ ಬಿ ಅಗ್ರೀಡ್ ಟು ಅಂಡರ್ ದಿ ರೂಲ್ಸ್, ಹೆನ್ಸ್ ಇಟ್ ಮೇ ಬಿ ರಿಜೆಕ್ಟೆಡ್. RDPR ಕೊಟ್ಟಿದೆ. ಬಟ್ ಕೊಟ್ಟಿದೆ ಅಂದರೆ ಅವ್ರೇನು ಬಿಟ್ಟುಬಿಡ್ತಾರೆ ಅಂತ ಮಾಡಿದ್ದೀರಾ? ಸಿದ್ದರಾಮಯ್ಯನವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿದ್ದಾರೆ, RDPR ಮಂತ್ರಿ ಇದ್ದಾರೆ, ಬಿಟ್ಟುಬಿಡ್ತಾರಾ? ಏನೋ ಮಾಡ್ತಾರೆ ಒಟ್ಟಿನಲ್ಲಿ. ಅಂದರೆ ಇದನ್ನು ಯಾಕೆ ನಿಮ್ಮ ಗಮನಕ್ಕೆ ತಂದರೆ ಅಟ್ಲೀಸ್ಟು ನಿಲ್ಲಬಹುದು, ಅಥವಾ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದರೆ ಹೈಕಮಾಂಡ್ ನ್ಯಾಯ ಸಮಾವೇಶ ಮಾಡ್ತಾ ಇದ್ದೀರಲ್ಲ ದೇಶದಾದ್ಯಂತ, ನಿಮ್ಮ ಗಮನಕ್ಕೆ ಇಲ್ಲಿ ಅನ್ಯಾಯ ಆಗ್ತಿರುವಂಥದ್ದು, ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡ್ತಾ ಇದ್ದಾರೆ ನಿಮ್ಮದೇ ಪಕ್ಷದ ಮುಖಂಡರು, ಆ ಕಾರಣಕ್ಕೆ ಇದನ್ನು ನಿಮ್ಮ ಗಮನಕ್ಕೂ ಬರಲಿ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಹೆಸರನ್ನು ಕೂಡ ಇಲ್ಲಿ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕೆ ಸರ್ಕಾರಿ ಜಾಗ ಅದು ನಮ್ಮ ಮೂಲಸೌಕರ್ಯ, ನಮ್ಮದೇ ಮಕ್ಕಳ ಮೂಲಸೌಕರ್ಯ, ನಿಮ್ಮ ಮಕ್ಕಳ ಮೂಲಸೌಕರ್ಯ, ನಿಮ್ಮ ಆಸ್ಪತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಲ್ಲಿ ಸದ್ಬಳಕೆ ಆಗಬೇಕು ಅನ್ನೋದಷ್ಟೇ. ಅಂದರೆ ಇಷ್ಟೆಲ್ಲ ಅಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆಯಲ್ಲ, ಒಂದು ವಿರೋಧ ಪಕ್ಷ BJP ಏನು ಮಾಡ್ತಾ ಇದೆ? ಒಂದು ಪ್ರತಿಭಟನೆ ಮಾಡಬೇಕಲ್ವಾ? ಈ ರೀತಿಯಾಗಿ ಕಾಂಗ್ರೆಸ್ ಭವನ ಪಕ್ಷಕ್ಕೆ ನೀವು ಜಾಗ ಬೇಕು ಅಂತ ಹಿಂಗೆ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡೋದಕ್ಕೆ ಹೊರಟಿದ್ದೀರಲ್ಲ ಅಂತ ಒಂದು ಬೃಹತ್ ಪ್ರತಿಭಟನೆಯನ್ನು BJP ಸರ್ಕಾರ ಮಾಡಬೇಕಿತ್ತಲ್ವ? ವಿರೋಧ ಪಕ್ಷದ ನಾಯಕ R. ಅಶೋಕ್ ಅವರು, ಯಡಿಯೂರಪ್ಪನವರು, ಇವಾಗ ಆಲ್ರೆಡಿ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಅವರ ಮಗ ವಿಜಯೇಂದ್ರ ಅವರು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾಡಬೇಕಿತ್ತಲ್ವ? ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಬೇಕಿತ್ತಲ್ವ? ಮಾಡಲ್ಲ.
ಯಾಕೆ ಮಾಡಲ್ಲ ಅಂತಂದರೆ ಅವರೇನು ಕಡಿಮೆ ನಿರ್ಲಜ್ಜರೇನಲ್ಲ. ಅವರ ಅವಧಿಯಲ್ಲೂ ಕೂಡ BJP ಭವನ ಕಟ್ಟೋದಕ್ಕೆ, BJP ಪಕ್ಷದ ಕಚೇರಿಯನ್ನು ಕಟ್ಟೋದಕ್ಕೆ ಬೆಳಗಾವಿಯಲ್ಲಿ ಮಂಜೂರು ಮಾಡಿಕೊಂಡಿದ್ದಾರೆ. ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಬೇಕಾದಷ್ಟು ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ. ಜನಸೇವಾ ಟ್ರಸ್ಟಿಗೆ ಬೇಕಾದಷ್ಟು ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ. ಅಕ್ರಮವಾಗಿ, ಅನೈತಿಕವಾಗಿ, ನಿಯಮ ಬಾಹಿರವಾಗಿ, ಕಾನೂನು ಬಾಹಿರವಾಗಿ. ಇದನ್ನು ನಾವು ದಿ ಫೈಲ್ ಈ ವಿಚಾರದಲ್ಲೂ ಕೂಡ ಈಗ ಆಲ್ರೆಡಿ ಈ ಹಿಂದೆ ಸರಣಿ ರೂಪದಲ್ಲಿ ಒಂದು ನಾವು ವರದಿಗಳನ್ನು ನಾವು ಪ್ರಕಟಣೆ ಮಾಡಿದ್ದೀವಿ. ದಿ ಫೈಲ್ ಪ್ರಕಟಣೆ ಮಾಡಿದೆ. BJP ಸರ್ಕಾರದಲ್ಲಿ ಯಾವ್ಯಾವ ಟ್ರಸ್ಟಿಗೆ ಅನೈತಿಕವಾಗಿ, ಅಕ್ರಮವಾಗಿ, ಕಾನೂನು ಬಾಹಿರವಾಗಿ ಮಂಜೂರು ಮಾಡಿದೆ ಅನ್ನೋದನ್ನು ಕೂಡ ಮಾಡಿದ್ದೀವಿ. ಹಾಗಾಗೇನೆ ಅವರ ನಾಲಿಗೆ, ಬಾಯಿ ಸತ್ತು ನರಳಾಡ್ತಾ ಇದೆ, ವಿಲಿ ಒದ್ದಾಡ್ತಾ ಇದೆ. ಹೇಳೋಕ್ಕಾಗತ್ತಾ? ಹೆಂಗೆ ನೀವು ಕಾಂಗ್ರೆಸ್ ಭವನ ಟ್ರಸ್ಟಿಗೆ ಇಷ್ಟೆಲ್ಲ ಹೊಡ್ಕೊಳ್ತೀರಾ ಅಂತಂದ್ರೆ ಅವ್ರು ಸಹಜವಾಗಿ ಹೇಳ್ತಾರೆ, ನೀವು ಮಾಡಿರೋದೇನಪ್ಪ, ನೀವು ಅದನ್ನೇ ಮಾಡಿರೋದಲ್ವಾ, ನೀವು ಅಕ್ರಮವಾಗಿ ಹೊಡ್ಕೊಂಡಿರೋದಲ್ವಾ ಅಂತ ಕಾಂಗ್ರೆಸ್ ಪಕ್ಷದವರು ಕೇಳ್ತಾರೆ. ಇರೋ ನಾಲ್ಗೆ ಸತ್ತೋಗುತ್ತೆ, ಮಾತಾಡೋಕ್ಕೆ ಧೈರ್ಯ ಇಲ್ಲ. ಹಾಗಾಗಿ BJPಯವರು ಕೂಡ ಈ ವಿಚಾರಕ್ಕೆ ತಣ್ಣಗಿದ್ದಾರೆ, ಮೌನವಾಗಿದ್ದಾರೆ. ಹೀಗೆ ಸರ್ಕಾರದ ಆಸ್ತಿಯನ್ನು ಕಬಳಿಕೆ ಮಾಡೋದಕ್ಕೆ ಯಾರು ಜವಾಬ್ದಾರಿ? ಯಾರೊಬ್ಬರು ಉಳಿಸ್ಬೇಕಲ್ವಾ, ಯಾರಾದ್ರೊಬ್ರು ನೋಡ್ಬೇಕಲ್ವಾ, ಗಮನಿಸ್ಬೇಕಲ್ವಾ? ಅದಕ್ಕೆ ಜನ ಅರ್ಥ ಮಾಡ್ಕೊಳ್ಬೇಕು, ಗಮನಿಸಬೇಕು, ಎಚ್ಚೆತ್ಕೊಳ್ಬೇಕು ಅಂತ ನಾನು ಪದೇ ಈ ಸ್ಟೋರಿನಲ್ಲಿ ಹೇಳ್ತಿರುವಂಥದ್ದು. ಹೈಕಮಾಂಡ್ ರಾಹುಲ್ ಗಾಂಧಿಯವರು ಕೂಡ BJP ಮಾಡಿದ್ದ ಅನ್ಯಾಯಗಳನ್ನು ನೀವು ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾತನಾಡ್ತಾ ಇದ್ದೀರಾ. ನಿಮ್ಮದೇ ಪಕ್ಷದ ಮುಖಂಡರು ಕಬಳಿಕೆ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿಯವರೇ ಕಬಳಿಕೆ ಮಾಡ್ತಾ ಇದ್ದಾರೆ, ನ್ಯಾಯ ಸಮಾವೇಶವನ್ನು ನೀವು ಮಾಡ್ತಾ ಇದ್ದೀರಾ, ಇಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ, ಸರ್ಕಾರಿ ಭೂಮಿ ಕಬಳಿಕೆ ಮಾಡ್ತಿದ್ದಾರೆ, ನೋಡಿ ಏನು ಮಾಡ್ತೀರಾ? ನಾನು ಪದೇ ರಾಹುಲ್ ಗಾಂಧಿ ಅವರ ಹೆಸರನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಹೈಕಮಾಂಡ್ ಅಂದರೆ ಅವರೇನೆ, ಸದ್ಯಕ್ಕೆ ಅವರೇ ಆಣತಿ ಕೊಟ್ಟಿರುವಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಕಚೇರಿ ಸ್ವಂತದ್ದಿರಬೇಕು ಅಂತ ಅವರೇ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮಹಾತ್ಮ ಗಾಂಧಿಯವರ 100 ವರ್ಷದ ಬೆಳಗಾವಿ ಅಧಿವೇಶನದ ನೆಪವಾಗಿ ಕೊಟ್ಟಿರುವಂಥದ್ದು. ಅದರ ಭಾಗವಾಗಿ ರಾಹುಲ್ ಬಾಬಾ ಅವರು ನವೆಂಬರ್ 20ನೇ ತಾರೀಕು ಕಾಂಗ್ರೆಸ್ ಕಚೇರಿ, ನೂತನ ಕಾಂಗ್ರೆಸ್ ಕಚೇರಿಯ ಉದ್ಘಾಟನಾ ಶಂಕುಸ್ಥಾಪನೆಗೆ ಬರ್ತಾ ಇರುವಂಥದ್ದು. ಅಂದರೆ ಅದು ಆಲ್ರೆಡಿ ಇತ್ತು, ಅಂದರೆ JDS ಕಚೇರಿ ಆಗಿತ್ತು ಮೊದಲು ಆನಂದರಾವ್ ಸರ್ಕಲಲ್ಲಿ. ಅದನ್ನು ಕಾನೂನು ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಆಯಿತು. ಈಗ ಅದರ ಕಟ್ಟಡದ ಉದ್ಘಾಟನೆಗೋಸ್ಕರ ನವೆಂಬರ್ 20ಕ್ಕೆ ಬರ್ತಾ ಇದ್ದಾರೆ. ಅಷ್ಟರ ಒಳಗಡೆ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಮುಖಂಡರು, ಕರ್ನಾಟಕ ಕಾಂಗ್ರೆಸ್ನ ಮುಖಂಡರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಭೈರತಿ ಸುರೇಶ್ ಅವರು, ಒಟ್ಟಾರೆ ಸಚಿವರು, ಶಾಸಕರು, ಮುಖಂಡರು ಎಲ್ಲ ಸೇರಿಕೊಂಡು ಅವರು ಬರೋದ್ರೊಳಗೆ 106 ಕಡೆ ನಮ್ಮದೇ ಸ್ವಂತ ಕಚೇರಿಯನ್ನು ಹೊಂದಿರಬೇಕು. ನಾವು ಅದನ್ನು ಹೈಕಮಾಂಡ್ ರಾಹುಲ್ ಗಾಂಧಿ ಬರೋ ಟೈಮಿಗೆ ಅವರಿಗೆ ನೋಡಿ ನಮ್ಮ ಸಾಧನೆಯನ್ನು ಅಂತ ತೋರಿಸ್ಕೋಬೇಕಾಗಿದೆ ಅರ್ಜೆಂಟಿಗೆ. ಪಾಪ ರಾಹುಲ್ ಗಾಂಧಿ ಯಾವ ಅರ್ಥದಲ್ಲಿ ಹೈಕಮಾಂಡ್ ಯಾವ ರೀತಿಯಾಗಿ ಇವರಿಗೆ ಸೂಚನೆ ಕೊಟ್ಟಿದ್ದೋ ಗೊತ್ತಿಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥವ್ರು ಸಾಹುಕಾರಿದ್ದಾರೆ, ಎಲ್ಲೋ 100 ಕಡೆ ಒಂದು ಕಚೇರಿನ, ಸ್ವಂತ ಕಚೇರಿನ ಯಾರೋ ಒಂದಷ್ಟು ಜನ ದಾನ ಮಾಡಿದ್ರು ನಮ್ಮ ಕಚೇರಿ ಆಗ್ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ರಾ, ಅಥವಾ ಸರ್ಕಾರ ನಿಮ್ಮದೇ ಇದೆ, ಮಾಡಿ, ಏನೇನು ನಿಯಮಗಳನ್ನು ಮಾಡಬೇಕಾಗುತ್ತೋ, ಏನೇನು ಕಾನೂನು ಉಲ್ಲಂಘನೆ ಮಾಡಬೇಕಾಗುತ್ತೋ ಮಾಡಿ ಅಂತೇನಾದರೂ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರಾ ಗೊತ್ತಿಲ್ಲ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಡೆ ಮಾತೆತ್ತರೆ ಸಂವಿಧಾನದ ಬುಕ್ಕನ್ನು ಒಂದು ಪಾಕೆಟಲ್ಲಿ, ಸಣ್ಣ ಸಂವಿಧಾನದ ಬುಕ್ಕನ್ನು ಪಾಕೆಟಲ್ಲಿ ಇಟ್ಕೊಂಡು ನಾವು ಸಂವಿಧಾನಕ್ಕೆ ಬದ್ಧವಾಗಿರುವಂಥವ್ರು, ಸಂವಿಧಾನಕ್ಕೆ ನಡ್ಕೊಳ್ಳುವಂಥವ್ರು ಅಂತ ರಾಹುಲ್ ಗಾಂಧಿಯವರು ಪದೇ ಮಾತನಾಡ್ತಾರೆ. ಇಲ್ಲಿ ಇಡೀ ಸಂವಿಧಾನವನ್ನು, ಕಾನೂನನ್ನು ಗಾಳಿಗೆ ತೂರಿ, ಕಾನೂನನ್ನು ಗಾಳಿಗೆ ತೂರಿ ಭೂ ಕಬಳಿಕೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೋಸ್ಕರ, ಕೇವಲ ಕಾಂಗ್ರೆಸ್ ಪಕ್ಷದ ಕಚೇರಿಗೋಸ್ಕರ, ಸ್ವಂತ ಖಾಸಗಿ ಸಂಸ್ಥೆಗೋಸ್ಕರ ಒಂದು ಭೂ ಕಬಳಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗೇ ನಾನು ಹೇಳ್ತಿರುವಂಥದ್ದು, ನೀವು 20ನೇ ತಾರೀಕು ಬರೋದ್ರೊಳಗೆ ಮತ್ತೊಂದು ಎಪಿಸೋಡ್, 3ನೇ ಎಪಿಸೋಡ್ನಲ್ಲಿ ಪ್ರತ್ಯಕ್ಷವಾಗಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ, ಅವರು ಯಾವ ರೀತಿಯಾಗಿ ಇಲ್ಲೊಂದು ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ದಾಖಲೆ ಸಮೇತವಾಗಿ 3ನೇ ಎಪಿಸೋಡ್ನಲ್ಲಿ ಹೇಳ್ತೀನಿ. ಇವತ್ತಿಗೆ ಈ 2ನೇ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ.
ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.